ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಶಿಗ್ಗಾವಿಯಲ್ಲಿ ಶಾಸಕರ ಅತ್ಯಾಪ್ತರಿಂದಲೇ ಇಸ್ಪೀಟ್ ದಂಧೆ ವಿಚಾರ. ಪೊಲೀಸ್ ಅಧಿಕಾರಿ ಸಭೆ ಕರೆದ ಶಾಸಕ ಯಾಸಿರ್ ಖಾನ್ ಪಠಾಣ್. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರದ ಬಳಿಕ ಆಪ್ತರ ಬಗ್ಗೆ ಎಚ್ಚೆತ್ತ ಶಾಸಕ. ಶಿಗ್ಗಾವಿಯ ಮಿನಿ ವಿಧಾನಸೌಧದಲ್ಲಿ ಪೊಲೀಸ್ ಇಲಾಖೆ ಜೊತೆ ಸಭೆ ಬಳಿಕ ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಹೇಳಿಕೆ. ಇಸ್ಪೀಟ್ ವಿಡಿಯೋ ನಾನು ನೋಡಿದೆ. 70% ಬಿಜೆಪಿಯವರಿದ್ದಾರೆ. ಅನೈತಿಕ ಚಟುವಟಿಕೆಗೆ ನಡೆಸೋರಿಗೆ ಯಾವುದೇ ಪಕ್ಷಗಳಿರಲಿಲ್ಲ. ಶಂಕರ್ ಗಂಗಣ್ಣ ಅವರಿದ್ದಾರೆ, ಮತ್ತೆ ಬಿಜೆಪಿ ಮುಖಂಡರಿದ್ದಾರೆ. ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಇದ್ರೂ ಒಳ್ಳೆ ಕಾನೂನು ಮಾಡಬಹುದಿತ್ತು. ನಾನು ಬರೀ ಶಾಸಕರು ಮತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದವರು. ಲೋಕಸಭೆಯಲ್ಲಿ ಒತ್ತಾಯ ಮಾಡಲಿ, ಇಸ್ಪೀಟ್ ಮತ್ತು ಓಸಿ ಆಡೋರಿಗೆ 7 ವರ್ಷ ಶಿಕ್ಷೆಯಾಗಲಿ ಅಂತ ಕೇಳ್ತೇನೆ. ಬೊಮ್ಮಾಯಿ ಅವರು 3 ತಿಂಗಳಲ್ಲೇ ರಾಜಕಾರಣ ಶುರು ಮಾಡಿದ್ದಾರೆ. ಇಸ್ಪೀಟ್ ಮತ್ತು ಓಸಿ ಜೂಜಾಟದ ಬಗ್ಗೆ ಕಾನೂನು ಬಿಗಿಯಾಗಬೇಕೆಂದು ಅವರು ನುಡಿದರು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಭಾಳ ಬೇಜಾರು ಅನಿಸ್ತೈತಿ. ಇವತ್ತು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ನಾನು ಅವ್ರ ಜೊತೆ ನಾ ಅವ್ರು ಎಲ್ಲಿ ಕರೆದ್ರು ಬರ್ತೇನೆ. ಮತ್ತು ನನಗೆ ಅಲ್ಲಿ ಅವ್ರ ಕಡೆ ಹೋಗಕ್ಕೆ ನನಗೆ ನಾಚಿಕಿಲ್ಲ. ಮತ್ತು ಅವ್ರು BJP ಪಾರ್ಟಿ ಇದ್ರು ಹೋಗ್ತೀನಿ. ನಮ್ಮ ಭಾಗದಲ್ಲಿ ನೀರಾವರಿ ಆಗಬೇಕು, ವರದಾ ಬಿಡ್ತಿ ನದಿ ಜೋಡಣೆ ಆಗಬೇಕು, ಅದರ ಬಗ್ಗೆ ಅವ್ರು ಸಭೆ ಕರೀಲಿ ಬರ್ತೀನಿ. ಇವತ್ತು ಪಾಪ ಹುಬ್ಬಳ್ಳಿಯವ್ರು ಕುಡಿಯೋ ನೀರಿಲ್ಲ, ಅದು ನಿಮ್ಮದು ಏನಂತಾರೆ ಕಳಸಾ ಬಂಡೂರಿ, ಇವು ದೊಡ್ಡವರಲ್ಲ, ಅದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡ್ಬೇಕ್ರಿ. ಇವು ಈ ಇಸ್ಪೇಟ್ ಆಡ್ತಿರ್ತಾರ, ಅವ್ರಿಗೆ ಅರೆಸ್ಟ್ ಮಾಡ್ತಿರ್ತಾರೆ ಪೊಲೀಸರು. ಅದೊಂದು ಸಾಮಾಜಿಕ ಪಿಡುಗದು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಮೊನ್ನೆ ಭೇಟಿಯಾಗೇನಿ. ಏನು ಹೇಳಿದೆ ಅಂತ ಹೇಳಿದ್ರೆ, ಇದು ಕಾನೂನು ಸ್ವಲ್ಪ ದೊಡ್ಡದಾಗಬೇಕು. ಯಾಕಂದ್ರೆ ಅವ್ನು ಹಿಡಿದ್ರೆ ಒಂದು 2-3 ದಿನ ಜೈಲಿನಾಗ ಬಿದ್ದರೆ ಮತ್ತೆ ಮಾಡೋದು ಬಿಡ್ತಾರೆ ಅವರು. ಅದೇನು KP ಆಕ್ಟ್ ಅಂತ ಹಿಂಗೆ ಹೋದ ತಕ್ಷಣ ಹೊರಗೆ ಬರ್ತಾರಂತ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ.